ಮಾಡಬೇಕು. ಹಾಗಾಗಿ ಆಗಸ್ಟ್ 1ನೇ ತಾರೀಕನ್ನ ರಾಷ್ಟ್ರೀಯ ಗೆಳತಿಯರ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಇದರ ಹಿನ್ನೆಲೆ ಏನಪ್ಪಾ ಅಂತಂದ್ರೆ 2000ರ ದಶಕದ ಆರಂಭದಲ್ಲಿ ಮಹಿಳಾ ಸ್ನೇಹ, ಸಹೋದರಿ ಮತ್ತು ಗೆಳೆಯರ ಬೆಂಬಲವನ್ನ ಗೌರವಿಸಲು ಮೀಸಲಾದಂತಹ ಸಮಯವಾಗಿ ಗುರುತಿಸಲ್ಪಡ್ತು. ಸೃಷ್ಟಿಕರ್ತ ಯಾರು ಅನ್ನೋದ್ರ ಬಗ್ಗೆ ಹಲವಾರು ಹಕ್ಕುಗಳಿದ್ದು ಸಹ ರಾಷ್ಟ್ರೀಯ ಗೆಳತಿಯರ ದಿನವನ್ನು 2002ರಲ್ಲಿ ಲೇಖಕಿ ಸಿಸ್ಟರ್ಹುಡ್ ಪಬ್ಲಿಷಿಂಗ್ ಅಂತ ಹೇಳಿ ಫೇಮಸ್ ಆದಂತಹ ಕ್ಯಾಥ್ಲಿನ್ ಲೈನ್ ಹಾಗೂ ಎಲಿಜಬೆತ್ ಬಟರ್ಫೀಲ್ಡ್ ಅವರು ಸ್ಥಾಪನೆ ಮಾಡ್ತಾರೆ. ಅವರ ಪುಸ್ತಕ ಗರ್ಲ್ ಫ್ರೆಂಡ್ಸ್ ಗೆಟ್ ಅವೇ ಗಾಗಿ ಪ್ರಚಾರದ ಪ್ರಯತ್ನವಾಗಿ ವ್ಯಾಪಕವಾಗಿ ಆರೋಪ ಮಾಡಲಾಗಿದೆ. ಆದಾಗ್ಯೂ ಸಹ ಅದೇ ಸಮಯದಲ್ಲಿ ಅಲೈಸಿಯಾ ಡೇವಿಸ್ ತನ್ನ ಮಹಿಳಾ ಸಹಚರರಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿ 2004ರಲ್ಲಿ ರಾಷ್ಟ್ರೀಯ ಗೆಳತಿಯರ ದಿನ ಅಂತ ಹೇಳಿ ಆಚರಣೆ ಮಾಡೋದನ್ನ ರೂಪಿಸ್ತಾರೆ. ನಿಖರವಾದ ಮೂಲ ಏನೇ ಇರಲಿ, ಈ ದಿನವನ್ನ ನಾವು ಆನ್ಲೈನ್ ನಲ್ಲಿ ಅಥವಾ ಸ್ಥಳೀಯ ಸಮುದಾಯಗಳಲ್ಲಿ ತ್ವರಿತವಾಗಿ ಜನಪ್ರಿಯತೆಯನ್ನ ಗಳಿಸಿ ಅದರ ಜೊತೆಗೆ ನಮ್ಮ ಗೆಳತಿಯರ ಜೊತೆಗೆ ಗೆಳತಿಯರ ದಿನವನ್ನ ಆಚರಿಸೋಣ. ಅವರಿಗಾಗಿ ನಮ್ಮ ದಿನವನ್ನ ಮೀಸಲಿಡೋಣ. ಮಾತುಕತೆ, ಹರಟೆ ಜೊತೆಗೆ ಅವರಿಗೆ ಒಂದಷ್ಟು ಉಡುಗೊರೆಗಳನ್ನ ಕೊಡೋದ್ರ ಮೂಲಕ ಅಥವಾ ಪ್ರವಾಸ ಹೋಗೋದ್ರ ಮೂಲಕ ತಮ್ಮ ಗೆಳತಿಯರ ಒಟ್ಟಿಗೆ ಒಂದಷ್ಟು ಸಮಯವನ್ನ ಕಳೆದು ಅವರ ನೆನಪನ್ನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆ ಇದಾಗಿದೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿದ್ದಾರೆ. ಆದಿತ್ಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆ ಇದೆ. ಗೆಳತಿ ಓ ಗೆಳತಿ, ಗೆಳತಿ ಓ ಗೆಳತಿ, ಅಪ್ಪಿಕೋ ಎನ್ನ ಅಪ್ಪಿಕೋ, ಅಪ್ಪಿಕೋ ಎನ್ನ ಅಪ್ಪಿಕೋ, ಬಾಳೆಲ್ಲ ಎನ್ನ ತಪ್ಪಿಕೋ, ಗೆಳತಿ ನನ್ನ ಮಗನ ಜಗದ ಗೊಂದಲ ಬೇಡೋ ನಿನಗೆ, ಎದೆಯ ಹಾಡು ನೀನು ನನಗೆ. ಜಗದ